ದಿಸ್ ಇಸ್ ಡೇ 19. ಇವಾಗ ಜಸ್ಟ್ ಇದು ಬಂದು ನಮ್ಮ ಅತ್ತೆ ಮಗ ಇವಾಗ ಜಸ್ಟ್ ಇದು ಬಂದು ಇವಾಗ ಆಯ್ತಿರೋ ಖುಷಿನೇ ಬೇರೆ ಒಂಥರ. ಇವಾಗ ನಾನು ಕೂತಿರೋ ಇದು ಫೇಸ್ಗೆ ಕರೆಕ್ಟಾಗಿ ಸೂರ್ಯ ಹೊಡಿತವನೆ, ಎಂಥ ವ್ಯೂ ಐತೆ. ಫೋಟೋ ತಗೊಂಡಿದ್ದೀನಿ ಸಾಕು, ಅಂದರೆ ವೀಡಿಯೋದಲ್ಲಿ ಕಾಣಿಸಲ್ಲ ಅನಿಸುತ್ತೆ. ಸರಿಯಾಗಿ ಕಾಣಿಸಲ್ವ ಏನೂ ಗೊತ್ತಿಲ್ಲ. ನನಗೆ ಇನ್ನೂ ಸರಿಯಾಗಿ ಕಂಡುಬಿಡೋಕೈತೆ. ಇದೇ ಕಮ್ಮಿ ಆಗ್ಬಿಟ್ಟು ನೋಡ್ತೀನಿ. ಇವಾಗ ಹೋಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಫಸ್ಟು ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ, ಇಲ್ಲಿ ಕರೆಂಟ್ ಬೇರೆ ಇಲ್ಲ. ಮಳೆಯಿಂದ ಕರೆಂಟ್ ತೆಗ್ದವ್ರು ಇನ್ನೂ ಕರೆಂಟಾಗಿ ಕೊಟ್ಟಿಲ್ಲ. ಇವಾಗ ಹೆಂಗಾಯ್ತದೆ ಏನಾಯ್ತದೆ ನೋಡ್ಬಿಟ್ಟು ಆದರೆ ವೀಡಿಯೋ ಅಪ್ಲೋಡ್ ಮಾಡಬೇಕು. ಹೆಂಗೆ ಫಸ್ಟು ಫ್ರೆಶ್ ಅಪ್ ಆಗಬೇಕು. ದಿಸ್ ಇಸ್ ಡೇ 19 ಅಷ್ಟೇ. ಸಂಭವ ಏನು ಅಂತಂದರೆ, ಸೀರಿಯಸ್ಲಿ ನಾನು ನಿನ್ನೆ ಹೌ ಮಚ್ ಐ ಆಮ್ ಲಕ್ಕಿ ಅಂತ ಸೀರಿಯಸ್ಲಿ ಹೇಳಿದೆ. ಅಂದರೆ ಇಲ್ಲಿಂದ ನಾನು ಫ್ರೀಯಾಗಿ ನಮ್ಮ ಅತ್ತೆ ಮನೆ ಗಂಟ ಹೋಗಿದ್ದೆ ಅಂತ ಅಂದ್ಬಿಟ್ಟು, ಸೀರಿಯಸ್ಲಿ ಇವತ್ತು ಅದಕ್ಕಿಂತ ನಾನು ಒಂಥರ ನಿಜವಾಗ್ಲೂ ನಾನು ತುಂಬ ಲಕ್ಕಿನೇನಾ ಇಲ್ಲ ನಾನು ಮಾಡಿರೋದಕ್ಕೇನಾರು ಈ ಥರ ಆಯ್ತಾಯ್ತಾ ಅನ್ನೋದು ನಂಗೆ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ. ಏನು ಸಂಭವ ಅಂತಂದರೆ, ನಾನು ಅತ್ತೆ ಮನೆಯಿಂದ ಫೋನ್ ಮಾಡ್ಕೊಂಡು ಕೇಳಿಕೊಂಡು ಶೆಟ್ಗೇರಿ ಅಂತ ಒಂದು ಊರು ಐತೆ, ಶೆಟ್ಗೇರಿ ಗಂಟ ಬಂದುಬಿಟ್ಟೆ. ಅಲ್ಲಿಂದ ಇನ್ನೊಂದು KKR ಅಂತ ಒಂದು ಊರು ಐತೆ, KKR ಗಂಟ ಕೇಳಿದೆ, ಬಟ್ ಬಸ್ ಹೋಗಲ್ಲ ಅಂತಂದರು. ನಾನು ಅಲ್ಲಿಂದ ಇದರಲ್ಲಿ ಶೆಟ್ಗೇರಿ ಗಂಟ ಹತ್ಕೊಂಡೆ. ಸರಿ ಆಯಿತು ಅಂದ್ಬಿಟ್ಟು ಶೆಟ್ಗೇರಿಲಿ ಇಳ್ಕೊಂಡೆ. ಅಲ್ಲಿಂದ ಇವಾಗ KKRಗೆ ಬರೋಕ್ಕೆ ಇನ್ನೊಂದು ಬಸ್ ಬರುತ್ತೆ, ಆ ಬಸ್ ಹತ್ತಬೇಕು ಅಂತಂದರು. ಸಂಭವ ನನ್ನ ಹತ್ರ ಏನು ಅಂತಂದರೆ, ನನ್ನ ಹತ್ರ ದುಡ್ಡಿರಲಿಲ್ಲ. 1 ರೂಪಾಯೋ ದುಡ್ಡಿಲ್ಲ, 10 ರೂಪಾಯಿನೋ ಐತೆ ಅಷ್ಟೇ. ಅಷ್ಟು ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಡೆದು ಬಿಡೋದಾ ಅಂತ ಅಂದ್ಕೊಂಡೆ. ಅಂದರೆ ಇವಾಗ ಏನಾರು ನಾನು ನಾರ್ಮಲಾಗಿ ಇವಾಗ ನಡೆದಿದ್ದು KKRಯಿಂದ ಶೆಟ್ಗೇರಿಯಿಂದ ನಡೆದಿದ್ದರೆ ನಮ್ಮ ಕ್ಯಾಂಪ್ಗೆ ಹೋಗೋಕ್ಕೆ 11-12 ಕಿಲೋಮೀಟ್ರನೂ ಆಗುತ್ತೆ. ನಾನು ಆಗಿದ್ದಾಗಲಿ ಇನ್ನೇನು ಮಾಡೋಕ್ಕಾಗಲ್ಲ. ಮಳೆ ಬೇರೆ ಬರೋಂಗೈತೆ. ನಂಗೆ ಅದೇ ಒಂದು ಸ್ವಲ್ಪ ಟೆನ್ಷನ್ ಇದ್ದಿದ್ದು. ಇನ್ನೇನು ಮಾಡೋಕ್ಕಾಗಲ್ಲ, ನಡೆದು ಬಿಡೋದ ಅಂತ ಫಿಕ್ಸ್ ಆಗೋದೆ. ಏನು ನಡೆಯೋಣ ಅಂತ ಹೋಗ್ತಾ ಇರ್ಬೇಕಾರೆ ದಿಢೀರಂತ ಹಿಂಗೆ ಫಸ್ಟು ಒಂದು ಆಟೋದವ್ರನ್ನೂ ಕೇಳಿದೆ. ಫಸ್ಟು ಅಲ್ಲಿಂದ ಹಿಂಗೆ KKRಗೆ ಎಷ್ಟು ಅಮೌಂಟು ಏನು ಅಂತಂದರೆ ಅವ್ರು 100 ಅಂತಂದರು. ನಾನು ಇಲ್ಲಿ ಕ್ಯಾಂಪಲ್ಲಿ ಕೇಳಿದಾಗ 20-30 ರೂಪಾಯಿ ತಗೋತಾರೆ ಕಣೋ ಅಷ್ಟೇ ಅಂತಂದಿದ್ರು. 100 ಅಂದ ತಕ್ಷಣ ನನಗೊಂಥರ ಆಗೋಯ್ತು, ಅಯ್ಯೋ ಅಷ್ಟೊಂದು ದುಡ್ಡು ಬೇರೆ ಇಲ್ವಲ್ಲ ಗುರು ಅಂತ. ನಾನು ಸರಿ ಆಯಿತು ಅಂದ್ಬಿಟ್ಟು ಬಸ್ಗೆ ಹೋದರೆ ಎಷ್ಟು ಅಣ್ಣ ಅಂತಂದಾಗ, ಬಸ್ಗೆ ಹೋದರೆ 20 ರೂಪಾಯಿ ಅಂತಂದರು. ಬಸ್ಗೆ ಹೋದರೆ 20. ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಅಂತ ಅಂದ್ಬಿಟ್ಟು ಬಸ್ಸಿಗೆ ಕಾಯ್ತಾ ಇದೆ. ಅರ್ಧದಲ್ಲಿ ಇಳ್ಕೊತಿದ್ವಲ್ಲ, KKR ಗಂಟೆ ಏನು ಹೋಗಲ್ಲ, ಅರ್ಧದಲ್ಲಿ ಇಳ್ಕೊತೀವಲ್ಲ, 10 ರೂಪಾಯಿ ಕೊಡೋಣ ಅಂದ್ಕೊಂಡು ಕೇಳ್ಕೊಬಿಡೋಣ ಅಂದ್ಕೊಂಡು. ಸಂಭವ ಬಸ್ಸು ತುಂಬ ಒಂದು ಸ್ವಲ್ಪ 10 ನಿಮಿಷ ವೆಯ್ಟ್ ಮಾಡಿದೆ. ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ ಅಂದರು, ಬರಲಿಲ್ಲ. ಹೋದೆ, ನಡ್ಕೊಂಬಂದೆ, ಬಸ್ ಬಂದುಬಿಡ್ತು, ಮಧ್ಯದಲ್ಲಿ ನಿಲ್ಲಿಸ್ಲಿಲ್ಲ. ಸರಿ ಆಯಿತು ಹೋಗಲಿ, ಏನೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಒಬ್ಬರು ಬೈಕವ್ರು ಬಂದರು. ಬೈಕವ್ರನ್ನ ಅಡ್ಡೆ ಆಗ್ತೆ. ಇಲ್ಲಿ ನಾರ್ಮಲಾಗಿ ಸೀರಿಯಸ್ಲಿ ಯಾರೋ ಲಿಫ್ಟೇ ಕೊಡೋಲ್ಲ. ಅದು ನಂಗೆ ಪರದಾಟ ಆ ಥರ ಅನುಭವಿಸ್ಬಿಟ್ಟಿದ್ವಿ. ಇಲ್ಲಿ ಬಂದು ಒಂದು 2 ವರ್ಷಕ್ಕೆ ಲಿಫ್ಟೇ ಕೊಡೋಲ್ಲ. ನಾನು ಅವ್ರನ್ನ ಅಡ್ಡೆ ಆಗ್ತಾಗ ಅವ್ರು ದಿಢೀರಂತ ನಿಲ್ಲಿಸ್ಬಿಟ್ಟು ಹಿಂಗೆ ಹೇಳ್ದೆ, ಈ ಥರ KKR ಗಂಟೆ ಹೋಗ್ಬೇಕು ಅಣ್ಣ ಅಂತಂದಾಗ, ಅಲ್ಲಿ ಗಂಟೆ ನಾನು ಹೋಗಲ್ಲ ಅಂತಂದರು. ಹೋಗಲ್ಲ ಅಂದ ತಕ್ಷಣ ನನ್ನ ಮೈಂಡಲ್ಲಿ ನಾನು ಸುಮ್ಮನಾಗೋದೆ, ಇನ್ನು ಹೋಗಲ್ವಲ್ಲ, ಇನ್ನೇನು ಹತ್ತೋದು ಅಂದ್ಬಿಟ್ಟು. ಅವರು ಹೋಗೋಷ್ಟು ದೂರ ಬಿಟ್ಕೊಡ್ತೀನಿ ಬಾ ಅಂತಂದರು. ನಿಜವಾಗ್ಲೂ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಸರಿ ಅಂತ ಅಂದ್ಬಿಟ್ಟು ಹತ್ಕೊಂಡೆ. ಒಂದು ಸ್ವಲ್ಪ ದೂರ ಬಿಟ್ಕೊಟ್ರು. ಆವಾಗಲೂ ಮನಸ್ಸಲ್ಲಿತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಸಾಕಲ್ವಾ ಅಂತ. ಆಮೇಲೆ ನಿಲ್ಲಿಸಿದ್ರು. ಅಲ್ಲಿಂದ ನಾನು ಸುಮಾರು ದೂರ ನಡ್ಕೊಂಡು ಹೋದೆ. ಅಲ್ಲಿ ಇನ್ನೊಬ್ರು ಬೈಕವ್ರು ಬಂದರು. ಅವ್ರು ಬಂದ್ಬಿಟ್ಟು KKR ಅಂತಂದೆ ಅವ್ರ ಹತ್ರನೂ. ಅಂದರೆ ಪ್ರಾಪರ್ KKR ಅಲ್ಲ, KKR ಹತ್ರ ಇರೋ ಚಿಕನ್ ಸೆಂಟ್ರ್ ಹತ್ರ ನಿಲ್ಲಿಸ್ಕೊಡಿ ಅಂತಂದೆ. ಅಷ್ಟು ದೂರ ಹೋಯ್ತಿನೋ ಗೊತ್ತಿಲ್ಲ, ಹೋಗ್ಬೇಕಾದ್ರೆ ಒಂದು ಐತೆ, ಅದೇನೋ ಗೊತ್ತಿಲ್ಲ. ಎಲ್ಲಿ ಗಂಟೆ ಹೋಗ್ತೀನಿ ಅಲ್ಲಿ ಗಂಟೆ ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಅಷ್ಟೇ, ಎಲ್ಲಿ ಗಂಟೆ ಹೋಗ್ತೀನಿ ಅಲ್ಲಿ ಗಂಟೆ ಬಿಟ್ಕೊಡ್ತೀನಿ ಅಂತಂದರು. ಹೂ ಅಂತ ಅಂದ್ಬಿಟ್ಟು ಅವ್ರ ಜೊತೆನೂ ಹೋದೆ. ಅವರು ಹಂಗೆ ಬಿಟ್ಕೊಟ್ರು. ಸುಮಾರು ದೂರ ಬಿಟ್ಕೊಟ್ರು. ಸೆಕೆಂಡ್ ಪರ್ಸನ್ ಸುಮಾರು ದೂರ ಬಿಟ್ಕೊಟ್ರು. ಸರಿ ಅಂತ ಅಂದ್ಬಿಟ್ಟು ಸೆಕೆಂಡ್ ಪರ್ಸನ್ನಿಂದ ಫುಲ್ಲು ನಡೆದ್ಬಿಡೋಣ ಅಂದ್ಬಿಟ್ಟು ಫುಲ್ ನಡ್ಕೊಂಬಂದ್ಬಿಟ್ಟೆ. ಆಲ್ಮೋಸ್ಟ್ ನಾನು ಬರಬೇಕಾಗಿದ್ದ ಪ್ಲೇಸ್ಗೆ ನಡ್ಕೊಂಬಂದೆ. ನಡ್ಕೊಂಬರ್ತಾ ಇದ್ದೀನಿ. ನಾನು ಫಸ್ಟು ಕೇಳಿದ್ನಲ್ಲ ಆಟೋದವರು, ಆ ಆಟೋದವರು ಸಿಕ್ಕಿದ್ರು ವಾಪಸ್ಸು. ಅವ್ರಿಗೆ ಅಂದರೆ ನಾನು ಇವಾಗ ಬರೋ ಅರ್ಧ ದಾರಿ ಗಂಟನೂ ಅವ್ರಿಗೆ ಬಾಡಿಗೆ ಇತ್ತಂತೆ. ಅಂದರೆ ಸಿಂಗಲಾಗಿ ಬರ್ತಾಯಿದ್ರು, ಈ ಕಡೆಯಿಂದ ಬಾಡಿಗೆ ಅವ್ರಿಗೆ. ಅದಕ್ಕೆ
ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇನೋ ಕೇಳೋಕೆ ಹೋಗಲಿಲ್ಲ, ನನಗೆ ಅವರೇ ಅಂತ ಗೊತ್ತಾರೋ ನಾನು ಸುಮ್ಮನೆ ಅದು. ಅವ್ರು ನಾನು ನೋಡಿಸ್ಬಿಟ್ಟು ನಿಲ್ಲಿಸ್ಬಿಟ್ರು. ಅವ್ರು ನಾನು ನೋಡಿದ ತಕ್ಷಣ ನಿಲ್ಲಿಸ್ಬಿಟ್ರು, ಗಾಡಿ ನಿಲ್ಲಿಸ್ಬಿಟ್ಟು ಯಾಕೋ ಏನೋ ಅಂತಂದರು. ನಾನು ಹಿಂಗೆ ಹೇಳಿದೆ, ಅಣ್ಣ ಇಲ್ಲ ಅಣ್ಣ ನನಗೆ ಹತ್ರ ಕೇಳಿದ್ದು ಹಿಂಗೆ ಹೋಗೋಕ್ಕೆ, ಬಟ್ ನನ್ನ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ, ಅರ್ಧ ದಾರಿ ಗಂಟ ಅಂತ ಅಲ್ವಾ ಅಂದ್ಬಿಟ್ಟು ಬಸ್ಸಕ್ಕಾದೆ, ಬಸ್ಸು ತುಂಬ ಲೇಟ್ ಆಗೋಯ್ತು ಅಂದ್ಬಿಟ್ಟು ನಡ್ಕೊಂಬಂದ್ಬಿಟ್ಟೆ, ದುಡ್ಡಿಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅಲ್ಲೇ ಇದಾಗಿದ್ದು. ಸೀರಿಯಸ್ಲಿ ಯಾವ ಆಟೋದವರು ಕೂಡ ಅಷ್ಟೊಂದು ಸುಲಭವಾಗಿ ಇದು ಮಾಡಲ್ಲ. ಅಂದರೆ ಏನು ಹೇಳ್ತಾರೆ ಅದನ್ನು, ನನಗೆ ಅಷ್ಟು ಬೇಗ ತಡೀರಿ. ಆಮೇಲೆ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೇ, ಯಾಕೆಂದರೆ ನಮ್ಮ ಕ್ಯಾಂಪವ್ರು ಸಿಕ್ಕಿದ್ರು. ಆಮೇಲೆ ಏನಾಯಿತು ಸಂಭವಮು, ಆ ಆಟೋದವ್ರು ನೋಡ್ಬಿಟ್ಟು ನಿಲ್ಲಿಸ್ಬಿಟ್ಟು ನನಗೆ ದುಡ್ಡಿಲ್ಲ ಅಂತಂದೆ. ಅಲ್ಲಿಂದ ಸೀರಿಯಸ್ಲಿ ಅವ್ರು ಅರ್ಧ ದಾರಿ ಗಂಟ ಇಲ್ಲಿ ಗಂಟ ಬರೋ ಗಂಟನೂ ನಾನು ಕರ್ಕೊಂಬಂದ್ಬಿಟ್ರು. ಅಂದರೆ ನಾರ್ಮಲಾಗಿ ಯಾವ ಆಟೋದವರು ಆ ಥರ ಮಾಡಲ್ಲ. ಅಂದರೆ ಅವ್ರ ಬಾಡಿಗೆಗೋಸ್ಕರ ಓಡಾಡ್ತಾ ಇರ್ಬೇಕಾರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಆ ಥರ. ಇಲ್ಲಂತೂ ನಾರ್ಮಲಾಗಿ ಲಿಫ್ಟ್ ಕೇಳಿದ್ರೇ ಬಿಡಲ್ಲ, ಅಂಥದ್ರಲ್ಲಿ ಆಟೋದವ್ರು ಬಿಟ್ಬಿಡ್ತಾರ ಅನ್ನೋ ಇದರಲ್ಲೇ ಇದ್ದೆ. ಪಾಪ ಅವ್ರು ಬಿಟ್ಕೊಟ್ರು. ನನ್ನ ಹತ್ರ ಹೇಳಿದೆ, ಸುಮ್ಮನೆ ಆಮೇಲೆ ನಿಮ್ಮ ಬಾಡಿಗೆಗೆ ಇದಾಯ್ತದೆ ಅಣ್ಣ, ಯಾಕೆ ಬೇಕು, ಬೇಡ ನಾನು ಹೋಯ್ತೀನಿ ನಡ್ಕೊಂಡು ಅಂತ ಅಂದ್ರೂ ಅವ್ರು ಇಲ್ಲ ತೊಂದರೆ ಇಲ್ಲ ಬಾರೋ, ನಾನು ಅಲ್ಲಿ ಗಂಟ ಒಬ್ಬನೇ ಹೋಗ್ಬೇಕು, ಬಾ ಹತ್ತು, ನಾನು ಹೋಗೋದಾರಿಲ್ಲೇ ಬಿಡ್ತೀನಿ, ನೆಕ್ಸ್ಟ್ ಟೈಮ್ ನೋಡಿದಾಗ ಕೊಡುವೆ ಅಂತಂದರು. ಈ ಥರನೂ ಅಂದರೆ ಲಿಫ್ಟೇ ಕೊಡದೇ ಇರೋ ಜಾಗದಲ್ಲಿ ಈ ಥರನೂ ಒಬ್ರು ಇರ್ತಾರೆ ಅಂತ ಮಾಮೂಲಿ ಗೊತ್ತಲ್ಲ. ಆ ಥರ ಅಂದ್ಕೊಂಡು ಸುಮ್ಮನೆ ಹತ್ತಿ ಬರ್ಬೇಕಾದ್ರೆ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ ಬಿಟ್ಕೊಟ್ಟಿದ್ದಕ್ಕೆ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ. ನಾನು ನಿಜವಾಗ್ಲೂ ಅದೆಲ್ಲ ಹಿಂಗೆಲ್ಲ ನಡೀತಾ ಇರ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದು ಒಂದೇ, ಇದಕ್ಕೂ ಮುಂಚೆ ನಾನು ಹೊಳೆನರಸೀಪುರದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಹಿಂಗೆ ಹೋಗೋ ಬರೋರು ಯಾರ್ದಾರು ಲಿಫ್ಟ್ ಕೇಳಿದ್ರೆ ನಿಜವಾಗ್ಲೂ ನಾನು ನಿಲ್ಲಿಸ್ಬಿಟ್ಟು ಆಲ್ಮೋಸ್ಟ್ ಆಲು ಲೇಟ್ ಆಗಿಲ್ಲ ಅಂತ ಅಂದಾಗ, ನನ್ನ ಕೆಲ್ಸಕ್ಕೆ ಲೇಟ್ ಆಗಿಲ್ಲ ಅಂತಂದಾಗ ನಾನು ಲಿಫ್ಟ್ ಎಲ್ಲರಿಗೂ ಕೊಡುವೆ. ಈ ಸ್ಕೂಲ್ ಐಕ್ಳು ಕೇಳೋವು ತುಂಬ, ಆಮೇಲೆ ವಯಸ್ಸಾದವ್ರು ಕೇಳೋರು ಜಮೀನ್ಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂದ್ಕೊಂಡು ನಾನು ಕೊಟ್ಬಿಟ್ಟು ಹೋಗುವೆ. ಅದಕ್ಕೂ ಮುಂಚೆನೂ ಹುಣಸೂರಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ, ಆವಾಗಲೂ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ಬೇಕಾದ್ರೆ ಆವಾಗಲೂ ಲಿಫ್ಟ್ ಕೊಡ್ತಾಯಿದ್ದೆ. ನನಗೆ ಆ ಥರ ಕೊಡ್ತಾಯಿದ್ದಕ್ಕೆ ಸೊ ಇವಾಗ ನನಗೂ ಅದು ರಿಟರ್ನ್ ಆಯ್ತಾ ಅದೇ ಅಂತ ಅಂದ್ಕೊಂಡು ಸುಮ್ಮನಾದೆ. ಎನಿವೆ ನಾನು ಮಧ್ಯದಲ್ಲೇ ಬರ್ಬೇಕಾದ್ರೆ ನಮ್ಮ ಕ್ಯಾಂಪ್ ಅವ್ರು ಸಿಕ್ಕಿದ್ಕೆ ನಾನು ಅಲ್ಲೇ ಮಧ್ಯದಲ್ಲಿ ಇದು ಮಾಡ್ಕೊಂಡೆ. ಅವ್ರು ಅಲ್ಲೇ ಇದ್ರಲ್ಲ ಅಂದ್ಬಿಟ್ಟು ಅವ್ರು ನೋಡ್ಬಿಟ್ಟು ಕರೆದ್ರು ಅಂದ್ಬಿಟ್ಟು ಇನ್ನು ಕ್ಯಾಂಪ್ ಹತ್ರ ಹೋಗಿ ಇದು ಮಾಡ್ಕೋತೀನಿ. ಇಷ್ಟೇ ಡೇ 19 ಬ್ಲಾಗು ಇಷ್ಟೇ. ಇನ್ನೇನಾರು ಕ್ಯಾಂಪಲ್ಲಿ ಓದ್ಬೋದೇ, ಇನ್ನೇನಾರು ಇದ್ದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಡೇ 19 ಬ್ಲಾಗ್ ಇಷ್ಟೇ. ಬಾಯ್.